7 ತಿಂಗಳು ಪ್ರೆಗ್ನೆಂಟ್ ಆದಂತ ತನ್ನ ಮಗಳನ್ನ ತನ್ನ ತಂದೆಯೇ ಮಾರಣಾಂತಿಕ ಹಲ್ಲೆಯನ್ನ ನಡೆಸಿ ಒಡೆದು ಸಾಯಿಸವ್ರೆ. ಸೊ ಇದರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಅದಕ್ಕೂ ಮುನ್ನ ನಿಮ್ಮ ಈಶ್ವ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಇದೆಲ್ಲ ನಡೆದೈತೆ ಗೊತ್ತಾ? ನಮ್ಮ ಹುಬ್ಬಳ್ಳಿಯ ಒಂದು ಗ್ರಾಮದಲ್ಲಿ ನಡೆದಿರುವಂತಹ ಒಂದು ಘಟನೆ. 2-3 ದಿನದಿಂದ ಇದ್ರ ಬಗ್ಗೆನೇ ಸೋಷಿಯಲ್ ಮೀಡಿಯಾದಲ್ಲಿ, ಮೈನ್ ಸ್ಟ್ರೀಮ್ ಮೀಡಿಯಾದಲ್ಲೂ ಕೂಡ ಎಲ್ಲಾದ್ರಲ್ಲೂ ಆಗ್ತಾರೆ. ನಮ್ಮ ಕರ್ನಾಟಕದಲ್ಲ, ಇಡೀ ಇಂಡಿಯಾದಲ್ಲೇ ಬೆಚ್ಚಿ ಬೀಳಿಸುವಂತ ಘಟನೆ ನಡೆದೈತೆ. ಎಲ್ಲಿಂದ ಶುರುವಾಗುತ್ತೆ ಅಂತ ಹೇಳಿದ್ರೆ, ಮೃತಳ ಮಾನ್ಯ, ಈಕೆಯ ಹೆಸರು ಮಾನ್ಯ ಮತ್ತೆ ವಿವೇಕಾನಂದ ಇಬ್ರು ಕೂಡ ಒಂದಾಗೆ ಓದಿರ್ತಾರೆ ಕೆಲ ವರ್ಷಗಳ ಹಿಂದೆ ಇಬ್ರು ಕೂಡ ಗೆಳೆಯರಾಗಿರ್ತಾರೆ. ಈ ಗೆಳೆತನ ಪ್ರೀತಿ ಆಗುತ್ತೆ. ಸೊ ಮಾನ್ಯಂಗೂ ಮತ್ತೆ ವಿವೇಕಾನಂದ ಅವ್ರಿಗೂ ಕೂಡ ಪ್ರೀತಿ ಆಗುತ್ತೆ. ಲವ್ ಮಾಡ್ತಿರ್ತಾರೆ, ತುಂಬಾ ವರ್ಷಗಳ ಹಿಂದೆನೆ ಲವ್ ಮಾಡ್ತಿರ್ತಾರೆ. ಸೊ ಅದನ್ನ ಬಂದು ಮನೇಲಿ ಹೇಳಿದಂತಹ ಸಂದರ್ಭದಲ್ಲಿ ಯಾರೂ ಕೂಡ ಒಪ್ಲಿಲ್ವಂತೆ. ಸೊ ಇಲ್ಲಿ ಏನ್ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ, ಸೊ ದುಡ್ಡು ಕಾಸು ವ್ಯವಹಾರ ಅಂತ ಕೇಳಿದ್ರೆ ಅದಂತೂ ಇಲ್ಲ. ಸೊ ಕ್ಯಾಸ್ಟ್ ಇಲ್ಲಿ ಬಂದಿದ್ದೇನು ಗೊತ್ತಾ? ಪ್ರಾಬ್ಲಮ್ ಎಲ್ಲಿಂದ ಶುರುವಾಯ್ತು ಗೊತ್ತಾ? ಕ್ಯಾಸ್ಟ್, ಜಾತಿ ನೋಡವ್ರೆ. ಸೊ ಈ ಎರಡು ಕಡೆನೂ ಒಪ್ಲಿಲ್ಲ ಅಂತೇಳಿ ಇವ್ರು ಏನ್ ಮಾಡವ್ರೆ, ಒಂದು ರಿಜಿಸ್ಟರ್ ಆಫೀಸ್ಗೆ ಹೋಗಿ ರಿಜಿಸ್ಟರ್ ಮ್ಯಾರೇಜ್ ಮಾಡವ್ರೆ. ಸೊ ಈ ವಿವೇಕಾನಂದ ಮತ್ತೆ ಮಾನ್ಯ ಅವರು ಏನಾದ್ರು ಪ್ರಾಬ್ಲಮ್ ಬರುತ್ತೆ ಅಂತ ಹೇಳಿ ಅವಾಗ್ಲೇ ಎಲ್ಲಾರನ್ನು ಕೂರಿಸಿ ಮಾತಾಡುವಂತ ಸಂದರ್ಭದಲ್ಲಿ ಏನೋ ಪ್ರಾಬ್ಲಮ್ ಬರಬಾರ್ದು ಅಂತ ಹೇಳಿ ಅಲ್ಲೇ ಎಲ್ಲರೂ ಮಾತಾಡಿದ್ರು ಕೂಡ ಇವ್ರು ಒಪ್ಕೊಂಡ್ರೇನೋ, ವಿವೇಕಾನಂದ ಅವರ ತಂದೆ ತಾಯಿ ಪೇರೆಂಟ್ಸ್ ಒಪ್ಕೊಂಡ್ರೇನೋ. ಆ ಕಡೆ ಆ ಮಾನ್ಯ ಅವ್ರ ತಂದೆ ತಾಯಿ ರಿಲೇಟಿವ್ಸ್ ಮತ್ತೆ ಫ್ಯಾಮಿಲಿಯಲ್ಲಿ ಯಾರು ಕೂಡ ಒಪ್ಲಿಲ್ವಂತೆ. ಮಾನ್ಯ ಅವ್ರ ಫ್ಯಾಮಿಲಿಯಲ್ಲಿ ಯಾರು ಕೂಡ ಒಪ್ಲಿಲ್ವಂತೆ. ಸೊ ಈ ತರ ಮಾತುಕತೆ ಎಲ್ಲ ಆದ್ಮೇಲೆ ಏನಾದ್ರು ಪ್ರಾಬ್ಲಮ್ ಬರುತ್ತೆ ಅಂತ ಹೇಳಿ ಇವ್ರು ಏನ್ ಮಾಡವ್ರೆ, ಈ ಮಾನ್ಯ ಮತ್ತೆ ವಿವೇಕಾನಂದ ಅವರು ಕೂಡ ಸೊ ಹುಬ್ಬಳ್ಳಿಯಲ್ಲಿದ್ರೆ ಏನಾದ್ರು ಪ್ರಾಬ್ಲಮ್ ಬರುತ್ತೆ ಅಂತ ಹೇಳಿ, ಏನಾದ್ರು ಪ್ರಾಣ ಭಯ ಬರುತ್ತೆ ಅಂತ ಹೇಳಿ ಆ ಪ್ರಾಣ ಭಯದಲ್ಲೇ ಹಾವೇರಿ ಜಿಲ್ಲೆಗೆ ಹೋಗ್ತಾರೆ. ಹಾವೇರಿ ಜಿಲ್ಲೆಯಲ್ಲಿ ಯಾವುದೋ ಒಂದು ಗ್ರಾಮದಲ್ಲಿ ಕೆಲಸ ಮಾಡ್ತಿರ್ತಾರೆ. ಒಂದು 7 ತಿಂಗಳು ಪ್ರೆಗ್ನೆಂಟ್ ಆದಂತ ಮಾನ್ಯನ ಕರ್ಕೊಂಡು ಸೊ ತನ್ನ ಸ್ವಂತ ಊರಿಗೆ ಹಾಸನದಲ್ಲಿರುವಂತಹ ಒಂದು ಗ್ರಾಮದಲ್ಲಿ, ಆ ಊರ ಹೆಸರು ಹೇಳೋದ್ ಬೇಡ ಅನ್ಸುತ್ತೆ, ಸೊ ಹಾಸನದಲ್ಲಿರುವಂತಹ ಗ್ರಾಮಕ್ಕೆ ಕರ್ಕೊಂಡ್ ಬರ್ತಾರೆ. ಬಂದಂತಹ ಸಂದರ್ಭದಲ್ಲಿ ಸೊ 8-9 ತಿಂಗಳು ಹಿಂದೆನೆ ಈ ರಿಜಿಸ್ಟರ್ ಮ್ಯಾರೇಜ್ ಮತ್ತೆ ಮಾತುಕತೆ ಎಲ್ಲ ನಡೆದೈತೆ, ಎಲ್ಲ ಪ್ರಾಬ್ಲಮ್ ಆಗೈತೆ. ಸೊ ಇವರೆಲ್ಲರೂ ದೂರ ಹೋಗಿ ಇರಬೇಕಿತ್ತು ಅಂತ ಹೇಳ್ತಾವ್ರೆ. ಸೊ ಆತರ ಇರಬೇಕು ಅಂತ ಸಂದರ್ಭದಲ್ಲಿ ಇವ್ರು 7 ತಿಂಗಳು ಪ್ರೆಗ್ನೆಂಟ್ ಆಗಿರುವಂತಹ ಮಾನ್ಯನ ಕರ್ಕ ಬಂದ್ರಲ್ಲ ಸ್ವಂತ ಊರಿಗೆ, ಅದು ಮಾನ್ಯ ಅವರ ಪೇರೆಂಟ್ಸ್ಗೆ ಮತ್ತೆ ಅಲ್ಲಿರುವಂತಹ ರಿಲೇಟಿವ್ಸ್ಗೆ ಯಾರಿಗೂ ಆಯ್ತಿರ್ಲಿಲ್ವಂತೆ. ಸೊ ಪ್ಲಾನ್ ಮಾಡಿ ಇವ್ರೇನ್ ಮಾಡೋರೆ ಗೊತ್ತಾ? ಸೊ ಈ ವಿವೇಕಾನಂದ ಅವರ ತಾಯಿ ಹೊಲ ಗದ್ದೆಯಲ್ಲಿ ಕೆಲಸ ಮಾಡ್ತಿದ್ದಂತ ಸಂದರ್ಭದಲ್ಲಿ ಈ ಮಾನ್ಯ ಅವರ ತಂದೆ ಪೇರೆಂಟ್ಸ್ ಮತ್ತೆ ರಿಲೇಟಿವ್ಸ್ ಬಂದು ಮಾರಣಾಂತಿಕ ಹಲ್ಲೆಯನ್ನ ನಡೆಸವ್ರೆ, ಬಂದು ಹೊಡೆದವ್ರೆ. ಸೊ ಹೆಂಗೋ ಹೊಡೆದವ್ರೆ, ಅಲ್ಲಿ ಮಾತ್ರ ಹೊಡೆದ್ಬಿಟ್ಟು ಹೋದ್ರ ಅಂತ ಕೇಳಿದ್ರೆ, ಇಲ್ಲಿ ಮನೆಯಲ್ಲಿ ಮಾನ್ಯ 7 ತಿಂಗಳ ಪ್ರೆಗ್ನೆಂಟ್ ಆಗಿರುವಂತವ್ರು ಮಾನ್ಯ ಅವರ ತಂದೆನೆ ಹೊಟ್ಟೆಲಿ ಹೊಡೆದು ಅಲ್ಲೂ ಕೂಡ ಮಾರಣಾಂತಿಕ ಹಲ್ಲೆಯನ್ನ ನಡೆಸವ್ರೆ. ತನ್ನ ಹೆತ್ತ ಮಗಳಂತನೂ ನೋಡಿಲ್ಲ. ಸೊ ಈ ತರ ನಡೆಸಿದಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಆಸ್ಪತ್ರೆಗೆ ಕರ್ಕೊ ಹೋಗ್ತಾರೆ. ಆಸ್ಪತ್ರೆಗೆ ಕರ್ಕೋದಂತಹ ಸಂದರ್ಭದಲ್ಲಿ 7 ತಿಂಗಳು ಪ್ರೆಗ್ನೆಂಟ್ ಆದಂತ ಮಾನ್ಯ ಮೃತಪಟ್ಟಿರ್ತಾರೆ. ಸೊ ಇದಾದ ನಂತರ ಈ ವಿವೇಕಾನಂದ ಅವರ ತಾಯಿಗೆ ಮಾತ್ರ ಈ ತರ ಹಲ್ಲೆ ನಡೀತಾ ಅಂತ ಕೇಳಿದ್ರೆ ಇಲ್ಲ, ವಿವೇಕಾನಂದ ಅವರ ತಂದೆಗೂ ಕೂಡ ಈ ತರ ನಡೀತಂತೆ. ಸೊ ಈ ತರ ಎಲ್ಲ ನಡೆಸಿ ಒಂದು ಕಂಪ್ಲೇಂಟ್ ಅನ್ನ ಫೈಲ್ ಹಾಕ್ತಾರೆ. ಆದ್ಮೇಲೆ ಒಂದು 6 ಜನರನ್ನ ಬಂಧಿಸಿ ಹಿಡಿಯಲಾಗುತ್ತೆ. ಆ 6 ಜನರಲ್ಲಿ ಮಾನ್ಯ ಅವರ ತಂದೆನೂ ಕೂಡ ಸೇರಿಸಿ ಒಂದು 6 ಜನ ಅಂತೆ. ಸೊ ಇವ್ರು ಹೇಳ್ತಿರೋದು ಏನೋ ಗೊತ್ತಾ, 13 ಜನನೋ ಇಲ್ಲ 12 ಜನನೋ ಹೇಳ್ತವ್ರೆ. ಸೊ 6 ಜನರನ್ನ ಬಂಧಿಸಿ ಹಿಡಿಯಲಾಗುತ್ತೆ. ಸೊ ಮಾನ್ಯ ಅವರ ತಂದೆಯನ್ನ ಬಂಧಿಸಿ ಹಿಡಿದಂತ ಸಂದರ್ಭದಲ್ಲಿ ಮಾನ್ಯ ಅವರ ತಂದೆ ಏನ್ ಹೇಳಿದ್ರು ಗೊತ್ತಾ? ಸೊ ಅವಮಾನ ಮಾಡ್ಬಿಟ್ರಂತೆ, ತನ್ನ ಮಗಳು ಅವಮಾನ ಮಾಡ್ಬಿಡ್ತಂತೆ, ಅದಕ್ಕೆ ಈ ತರ ಮಾಡಿದೆ ಅಂತ ಹೇಳವ್ರೆ. ಇಲ್ಲ, ನನ್ನಲ್ಲಿರುವಂತಹ ಪ್ರಶ್ನೆ ಏನೋ ಗೊತ್ತಾ? ಸೊ ಅವಮಾನ ಮಾಡಿದ್ರು ಅಂತ ಹೇಳ್ತವ್ರೆ ಅಲ್ವಾ. ಈಗ ನಾನ್ ವಿಡಿಯೋ ಮಾಡ್ತಿದ್ದೀನಿ, ಮತ್ತೆ ಮೈನ್ ಸ್ಟ್ರೀಮ್ ಮೀಡಿಯಾದಲ್ಲಿ, ನ್ಯೂಸ್ ಪೇಪರ್ಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ಅಲ್ಲ, ಈ ನ್ಯೂಸ್ ಎಲ್ಲಾ ಕಡೆನೂ ಸ್ಪ್ರೆಡ್ ಆಯ್ತು. ಇಡೀ ಕರ್ನಾಟಕ ಅಲ್ಲ, ಇಡೀ ಇಂಡಿಯಾದಲ್ಲೇ ಈ ನ್ಯೂಸ್ ಬಂತು. ಸೊ ಇದು ಅವಮಾನ ಅಲ್ವಾ? ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಹೇಳಿ. ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ. ಅದವರೆಗೂ ಟಾಟಾ, ಬೈ ಬೈ. ಹಾಗೆ ನಿಮ್ಮ ಈಶ್ವ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.